ಡೇಸಿ ಸೋಮಯ್ಯ, ನೀವು ರಾಶಿ ನಕ್ಷತ್ರ ಮುಖಲಕ್ಷಣಗಳನ್ನ ನೋಡಿ ಭವಿಷ್ಯ ಹೇಳೋದನ್ನ ಕೇಳಿರ್ತೀರಾ. ಆದ್ರೆ ಇದೇ ಮೊದಲ ಬಾರಿಗೆ ನಾವು ನಿಮ್ಗಾಗಿ ಅಂಜನಾ ಭವಿಷ್ಯ ಎಂಬ ಹೊಸ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇನ್ನು ಈ ಅಂಜನಾ ಭವಿಷ್ಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಅಂಜನಾ ತಜ್ಞರಾದ ಬಸವರಾಜ್ ಐಟಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಐಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಐಟಿ ಅವರೇ, ನೀವು ಈಗಾಗಲೇ ನಮಗೆ ಅಂಜನಾ ಭವಿಷ್ಯ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದ್ದೀರಿ. ಹೊಸದಾಗಿ ನಮ್ಮ ಕಾರ್ಯಕ್ರಮ ನೋಡ್ತಾ ಇರುವವರಿಗೆ ಈ ಅಂಜನಾ ಭವಿಷ್ಯ ಅಂದ್ರೆ ಏನು ಅಂತ ತಿಳಿಸ್ಕೊಡಿ. ಖಂಡಿತ ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ಜ್ಯೋತಿಷ್ಶಾಸ್ತ್ರ ಅಂದ ತಕ್ಷಣ ನಮ್ಗೆ ಗೊತ್ತಾಗೋದೇನು? ಜ್ಯೋತಿಷ್ಶಾಸ್ತ್ರ ಅಂದರೆ ಭವಿಷ್ಯದ ಬಗ್ಗೆ ಬೆಳಕು ಚೆಲ್ತಕ್ಕಂಥದ್ದು ಜ್ಯೋತಿಷ್ಯ. ಹೌದಾ? ಹಾಗಾದ್ರೆ ಈ ಜ್ಯೋತಿಷ್ಶಾಸ್ತ್ರದಲ್ಲಿ ಸಾಕಷ್ಟು ವಿಧಗಳನ್ನ ನಾವು ನೋಡ್ತೀವಿ. ಉದಾಹರಣೆಗೆ ಜಾತಕವನ್ನು ನೋಡಿ ಪ್ರಿಡಿಕ್ಷನ್ ಮಾಡ್ತಕ್ಕಂಥದ್ದು, ಮತ್ತು ಈಗ ಹಸ್ತ ಸಾಮುದ್ರಿಕ ಕೈಯನ್ನು ನೋಡಿ ನಾವು ಪ್ರಿಡಿಕ್ಷನ್ ಮಾಡ್ತಕ್ಕಂಥದ್ದು, ಮತ್ತು ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಅಂತ ಏನು ಹೇಳ್ತೀವಿ, ಆ ನ್ಯೂಮರಾಲಜಿ ನೋಡಿ ಪ್ರಿಡಿಕ್ಷನ್ ಮಾಡ್ತಕ್ಕಂಥದ್ದು, ಆಮೇಲೆ ರಮಲಶಾಸ್ತ್ರ ಅಂತ ಬರುತ್ತೆ, ಮತ್ತು ಗಿಣಿಶಾಸ್ತ್ರ ಅಂತ ಬರುತ್ತೆ. ಆಮೇಲೆ ಸಾಕಷ್ಟು ವಿಧಗಳಿದೆ, ಒಂದಲ್ಲ ಸಾಕಷ್ಟು ವಿಧಗಳು ನಾವು ಈ ಶಾಸ್ತ್ರಗಳಲ್ಲಿ ನೋಡ್ತೀವಿ. ಹಾಗಾದ್ರೆ ಈ ಶಾಸ್ತ್ರಗಳು ಏನಕ್ಕಿದೆ, ಏನಕ್ಕೆ ಬೇಕು ನಮಗಿದು ಅಲ್ವಾ? ಈ ಶಾಸ್ತ್ರಗಳಿಂದ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಕಾರಣ ಹುಡುಕೋಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಯಾಕಾಗ್ತದೆ ನಮ್ಮ ಜೀವನದಲ್ಲಿ ಈ ಥರ ಸಮಸ್ಯೆಗಳು? ಆಮೇಲೆ ಆ ಕಾರಣಗಳನ್ನು ಹುಡುಕಿ ಅದಕ್ಕೆ ಪರಿಹಾರವನ್ನು ತಿಳ್ಕೊಳ್ಳೋಕ್ಕೆ ಇರತಕ್ಕಂಥದ್ದು ಈ ಶಾಸ್ತ್ರಗಳು. ಈ ಜ್ಯೋತಿಷ್ಶಾಸ್ತ್ರದ ಇವೆಲ್ಲವನ್ನೂ ಒಳಗೊಂಡಿರತಕ್ಕಂಥದ್ದು ಜ್ಯೋತಿಷ್ಶಾಸ್ತ್ರ. ಅದೇ ರೀತಿಯಾಗಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂಜನ ಭವಿಷ್ಯ ಅಂತಕ್ಕಂಥದ್ದು ಒಂದು ವಿಧಾನ. ಆಯ್ತಾ? ಅಂದರೆ ಈ ಅಂಜನವನ್ನು ಹಾಕಿ ನಾವು ನಮ್ಮ ಜೀವನದಲ್ಲಿ ಇರತಕ್ಕಂಥ ಸಮಸ್ಯೆಗಳಿಗೆ ಕಾರಣಗಳೇನು, ಮತ್ತು ಆ ಸಮಸ್ಯೆಗಳಿಗೆ ನಾವು ಏನು ಪರಿಹಾರ ಮಾಡ್ಕೋಬೇಕು, ಮತ್ತು ನಮ್ಮ ಮುಂದೆ ನಮ್ಮ ಜೀವನದ ಯಾವ ರೀತಿ ನಾವು ನಡ್ಕೊಂಡು ಹೋಗಬೇಕಾಗತ್ತೆ, ಇದೆಲ್ಲವನ್ನು ನಾವು ಅಂಜನ ಹಾಕಿ ತಿಳ್ಕೊಳ್ಳೋದೇ ಅಂಜನ ಭವಿಷ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಇದು. ಈ ಅಂಜನ ಹಾಕಿ ನಾವು ಸಾಕಷ್ಟು ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ನಿಖರವಾಗಿರ್ತಕ್ಕಂಥ ಉತ್ತರಗಳನ್ನು ತಿಳ್ಕೊಬೋದು ಅಂತ ಹೇಳಬಲ್ಲೆ ನಾನು. ಉದಾಹರಣೆಗೆ ಹೇಳ್ತಾ ಇದ್ದೆ ನಾನು, ಯಾವುದೇ ದೋಷನೋ ದೃಷ್ಟಿನೋ ಮಾಟನೋ ಮತ್ತೊಂದು ಮಗದೊಂದು ಪ್ರತಿಯೊಂದು ಸಹ ಕಡ್ಡಿ ತುಂಡು ಮಾಡ್ದಂಗೆ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಜನರಲ್ ಪ್ರಿಡಿಕ್ಷನ್ ಆಗಿ ಬರ್ತಾ ಇರಲ್ಲ. ಉದಾಹರಣೆಗೆ ಈಗ ಯಾವುದೋ ಒಬ್ಬ ವ್ಯಕ್ತಿ, ನಾನು ಪದೇ ಪದೇ ಹೇಳ್ತಾನೆ ಇದ್ದೆ ನಾನು, ಒಬ್ಬ ವ್ಯಕ್ತಿ ಏನಾದರೂ ನಮಗೆ ಮಾಟ ಪ್ರಯೋಗ ಮಾಡಿದನಂದರೆ, ಮಾಟ ಪ್ರಯೋಗ ಯಾರು ಮಾಡಿದರೆ ಮತ್ತು ಆಗಿದೆ ಅಲ್ವಾ? ಈಗ ಇನ್ನೊಂದು ಮಾಟ ಪ್ರಯೋಗ ಅಂದ ತಕ್ಷಣ ಒಂದಿಷ್ಟು ವಿಷಯಗಳನ್ನ ಹೇಳಬೇಕಾಗುತ್ತೆ. ನಾನು ಅದನ್ನು ಹೋಗ್ತಾ ಹೋಗ್ತಾ ಹೇಳ್ಬಿಡ್ತೀನಿ. ಈ ಮಾಟ ಪ್ರಯೋಗ ಅಂದ ತಕ್ಷಣ ನಮಗೆ ಆ ಮಾಟ ಪ್ರಯೋಗ ಅಂದ ತಕ್ಷಣ ಜನ ಭಯ ಪಡ್ತಾರೆ. ಮಾಟ ಪ್ರಯೋಗ ಆಗಿದೆ ಅಲ್ವಾ? ಹಾಗಾದರೆ ಆಗಿದ್ರೆ ಹೇಗೆ, ಯಾವ ಥರ ಪ್ರಭಾವ ಬೀರುತ್ತಿದ್ದು? ಮಾಟ ಪ್ರಯೋಗ ಅಂದ ತಕ್ಷಣ ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ನಿಂಬೆಹಣ್ಣನ್ನು ಕುಡಿಕೆನೋ ತಂದು ನಮ್ಮ ಮನೆಯಲ್ಲಿ ಇಡೋದು ಅಥವಾ ನಮ್ಮ ಜಾಗದಲ್ಲಿ ಇಟ್ಬಿಟ್ರೆ ಅದು ಪ್ರಭಾವ ಬೀರ್ಬಿಡುತ್ತಾ? ನೋಡಿ, ಮಾಟ ಪ್ರಯೋಗ ಅಂದ ತಕ್ಷಣ ಕೇವಲ ಒಬ್ಬ ವ್ಯಕ್ತಿ ನಮ್ಮನ್ನು ಕೆಟ್ಟದ್ದು ಮಾಡ್ಬೇಕಂತಂದ್ರೆ ಆ ಮಂತ್ರ ಪ್ರಯೋಗದಿಂದ ಈ ಒಂದು ಶಕ್ತಿಗಳ ಮೂಲಕ ಒಬ್ಬ ವ್ಯಕ್ತಿಗೆ ಕೆಟ್ಟದ್ದು ಮಾಡಕ್ಕೆ ಹೋಗ್ತಾನೆ. ಕೆಟ್ಟದ್ದು ಮಾಡ್ಬೇಕಾದ್ರೆ ಅವನು ಕೇವಲ ಮಾಂತ್ರಿಕ ವಸ್ತುಗಳನ್ನು ತಂದು ನಮ್ಮ ಮನೇಲಿ ಹಾಕೋದಷ್ಟೇ ಅಲ್ಲ, ಅಥವಾ ನಮ್ಮ ಜಾಗದಲ್ಲಿ ತಂದು ಹಾಕಿದ ತಕ್ಷಣ ಅದು ಪ್ರಭಾವ ಆಗುತ್ತಂತ ಅಷ್ಟೇ ಅಲ್ಲ. ಒಬ್ಬ ವ್ಯಕ್ತಿಗೆ ಕೆಟ್ಟದ್ದೇ ಮಾಡ್ಬೇಕಂತ ಡಿಸೈಡ್ ಮಾಡಿದರೆ ಒಬ್ಬ ವ್ಯಕ್ತಿ ಮಾಂತ್ರಿಕ ಪ್ರಯೋಗದಿಂದ, ಆ ವ್ಯಕ್ತಿ ಯಾವುದೋ ಒಂದು ರುದ್ರಭೂಮಿಯಲ್ಲಿ ಕೂತ್ಕೊಂಡು ಸಹ ಆ ಕೆಲಸಗಳನ್ನ ಮಾಡ್ಬೋದು, ಅಥವಾ ತುಂಬ ಯಾವುದೋ ಒಂದು ದೂರದ ಜಾಗದಲ್ಲಿ ಕೂತ್ಕೊಂಡು ಸಹ ಒಬ್ಬ ವ್ಯಕ್ತಿಯ ಮೇಲೆ ಮಾಟ ಪ್ರಯೋಗದ ಪ್ರಭಾವ ಮಾಡ್ಬೋದು. ಅಂದರೆ ಮಾಟ ಪ್ರಯೋಗದ ವಸ್ತುಗಳನ್ನ ತಂದು ಮನೇಲಿ ಹಾಕಿದ ತಕ್ಷಣ ಅದು ಪ್ರಭಾವ ಆಯ್ತು ಅಂತ ಅಲ್ಲ ಅಲ್ವಾ? ಅದೇ ರೀತಿಯಾಗಿ ಈಗ ಮಾಟ ಪ್ರಯೋಗ ವಸ್ತುಗಳು, ಉದಾಹರಣೆಗೆ ನಮ್ಮ ಮನೇಲಿ ಏನೋ ತಂದು ಹಾಕಿಬಿಟ್ಟಿದ್ದಾರೆ ಅನ್ಕೊಳ್ಳಿ, ಆ ಮಾಟ ಪ್ರಯೋಗ ವಸ್ತುಗಳನ್ನ ತೆಗೆದ ತಕ್ಷಣ ಮಾಟ ಪ್ರಯೋಗ ಹೊರಟೋಗ್ಬಿಡುತ್ತಾ? ಅದನ್ನ ನಾವು ತಿಳ್ಕೊಬೇಕಾಗುತ್ತೆ. ಮಾಟ ಪ್ರಯೋಗ ವಸ್ತುಗಳನ್ನ ತೆಗೆದು ಹಾಕಿದ ತಕ್ಷಣ ಮಾಟ ಪ್ರಯೋಗ ಹೊರಟೋಗಲ್ಲ. ಉದಾಹರಣೆಗೆ ಹೇಳ್ತೀನಿ ನಿಮಗೆ, ಸಿರಿಂಜಿಂದ ಇಂಜೆಕ್ಷನ್ ಮಾಡ್ತಾರೆ. ಇಂಜೆಕ್ಷನ್ ಮಾಡಿದ ತಕ್ಷಣ ಆ ಸೂಜಿಯನ್ನು ಡಾಕ್ಟರ್ ಹೊರಗಡೆ ತೆಗಿತಾರೆ. ಹೊರಗಡೆ ತೆಗೆದ್ಮೇಲೆ ಆ ನೋವು ಇರುತ್ತಾ ಇಲ್ವಾ? ಇರುತ್ತೆ ಅಲ್ವಾ? ಅಂದರೆ ಆ ನೋವು ಇಂಜೆಕ್ಷನ್ ತೆಗೆದ ಮೇಲೆ ಹೇಗಿರುತ್ತೆ, ಅದೇ ರೀತಿಯಾಗಿ ಮಾಟ ಪ್ರಯೋಗ ಮಾಡಿದ್ರೆ ಆ ಮಾಂತ್ರಿಕ ವಸ್ತುಗಳನ್ನು ನಾವು ತೆಗೆದು ಹಾಕಿದ್ರೆ ಸಹ ಆ ಮಾಟ ಪ್ರಯೋಗ ಅಲ್ಲಿ ಉಳ್ಕೊಳ್ಳುತ್ತೆ. ಈ ಪ್ರಭಾವ ಇದೆ ಇಲ್ಲ ಅಂತ ನಾವು ಅಂಜನ ಹಾಕಿ ಸ್ಪಷ್ಟವಾಗಿ ತಿಳ್ಕೊಬೋದಂತ ನಾನು ಹೇಳಬಲ್ಲೆ. ಹೀಗೆ ಅಂಜನದ ಉಪಯೋಗಗಳು ಒಂದಲ್ಲ, ಸಾಕಷ್ಟು ಉಪಯೋಗಗಳಿದೆ. ಹಿಂದಿನ ಕಾಲದಲ್ಲಿ ಏನು ಮಾಡಿಬಿಡ್ತಾರೆ, ದನ ಕರುಗಳು ಕಳೆದೋಗ್ಬಿಟ್ರೆ, ಯಾರಾದ್ರೂ ವ್ಯಕ್ತಿ ಮನೆ ಬಿಟ್ಟು ಹೋಗಿದ್ರೆ, ಮತ್ತು ಏನಾದರೂ ಕಳತನ ಆಗಿದ್ರೆ ಅಂಜನಗಳನ್ನ ಹಾಕಿ ಪ್ರಯೋಗ ಮಾಡ್ತಾಯಿದ್ರು ಅಲ್ವಾ? ಆದರೆ ಅದನ್ನು ಬಿಟ್ಟು ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳೇನು ಮತ್ತು ಅದಕ್ಕೆ ಪರಿಹಾರಗಳೇನು ಮಾಡ್ಕೋಬೋದಂತ ಈ ಅಂಜನ ಮೂಲಕ ಸ್ಪಷ್ಟವಾಗಿ ತಿಳ್ಕೊಬೋದಂತ ನಾನು ಹೇಳಬಲ್ಲೆ. ಓಕೆ, ಐಟಿ ಅವರು ಇವಾಗ ಒಬ್ರು ಕಾಲರ್ ಇದ್ದಾರೆ. ಶೇಷಾಚಲ ಅವರೇ, ನಮಸ್ಕಾರ. ಓಕೆ ಮ್ಯಾಮ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಕೊಳ್ಳೇಗಾಲದಿಂದ. ಓಕೆ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ಓಕೆ ಮೇಡಮ್, ಈಗ ನಮ್ಗೆ ಸರ್ಕಾರಿ ಕೆಲಸ ಸಿಗುತ್ತಾ ಅಂತ, ಮತ್ತೆ ನಾವು ಸ್ವಂತ ಮನೆ ಕಟ್ಬೋದಾ ಅಂತ ಮೇಡಮ್. ಓಕೆ, ಶೇಷಾಚಲ ಅವರೇ ನಮಸ್ಕಾರ. ನಮಸ್ತೆ ಸರ್. ತಮ್ಮ ತಾಯಿ ಹೆಸರು ಸರ್? ಗಿರಿಜಾಂಬ ಅಂತ. ಗಿರಿಜಾಂಬ ಅಲ್ವಾ? ಎಸ್ ಮ್ಯಾಮ್, ಎಸ್ ಸರ್. ನೀವು ಕೇಳ್ತಾ ಇರೋದು ಸರ್ಕಾರಿ ಉದ್ಯೋಗ ಸಿಗುತ್ತಾ ಅಂತ ಒಂದು, ಎರಡನೇದು ನಿಮ್ಗೆ ಸ್ವಂತ ಮನೆ ಕಟ್ಬೋದಾ ಅಂತ. ಸರಿ, ಒಂದು ಕೆಲಸ ಮಾಡೋಣ, ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಅದೊಂದು ಪ್ರಶ್ನೆಗೆ ಮಾತ್ರ ಉತ್ತರ ಇದನ್ನ ಅಂಜನ ಹಾಕೋಣ, ಆಗ್ಬೋದಾ? ಓಕೆ ಸರ್. ಓಕೆ, ಈಗ ನೋಡೋಣ ಅಂಜನ ಹಾಕಿ.
ಅದೇ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು. ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು. ಅಲ್ಲಿ ನೋಡ್ತಾ ಇದೆಯಾ? ಓಂ ನೋಡಪ್ಪ, ಮಧ್ಯದಲ್ಲಿ ಮುಖ ಕಾಣಿಸ್ತದೆ ಇಲ್ಲಿ. ಹೋಗು ಅಂತೇಳು. ನಾ ಹೇಳ್ದಂಗೆ ಕಪಾಳಿ ಬಾ, ಕಸ ಗುಡಿಸು, ಹೋಗು. ಕಪಾಳಿ ಬಾ, ನೀರು ಹಾಕು, ಹೋಗು. ಜಾದು ರಾಜ ಬಾ. ತಾತ ಗಿರಿಜಾಂಬ ಅವ್ರ ಮಗ ಶೇಷಾಚಲ ಅವ್ರಿಗೆ ಸರ್ಕಾರಿ ಉದ್ಯೋಗದ ಯೋಗ ಇದೆಯಾ? ಶೇಷಾಚಲ ಅವರೇ, ಸರ್ ಖಂಡಿತವಾಗಿ ನಿಮ್ಗೆ ಸರ್ಕಾರಿ ಉದ್ಯೋಗದ ಹೇಗಿದೆ, ಯೋಗ ಇದೆ, ಪ್ರಯತ್ನ ಪಟ್ರೆ ಆಗತ್ತೆ. ನೋಡಿ, ಯೋಗ ಇದೆ ಅಂದ ತಕ್ಷಣನೇ ಆಗತ್ತೆ, ನಿಮ್ಗೆ ಆಗತ್ತೆ ಅಂದ್ರೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಆಗುತ್ತೆ. ಸಮಯ ಯಾವಾಗ ಏನಂತ ಒಂದ್ಸರಿ ನಿಮ್ಗೆ ದಶಾಭುಕ್ತಿ ನೋಡಿಬಿಟ್ರೆ ನಿಮ್ಗೆ ಯಾವ ಸಂದರ್ಭದಲ್ಲಿ ನಿಮ್ಗೆ ಆಗತ್ತೆ ಅಂತ ಸ್ಪಷ್ಟವಾಗಿ ಹೇಳಬಲ್ಲೆ. ಬಟ್ ನಿಮ್ಗೆ ಸರ್ಕಾರಿ ಉದ್ಯೋಗದ ಯೋಗ ಇದೆ, ಪ್ರಯತ್ನ ಮಾಡಬೇಕು. ನೋಡಿ, ಯೋಗ ಇದೆ ಅಂದ ತಕ್ಷಣನೇ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಅಲ್ವಾ? ಅದ್ರ ತಕ್ಕಂಗೆ ಪ್ರಯತ್ನ ಮಾಡಬೇಕು. ಯೋಗನೇ ಇಲ್ಲ ಅಂತಂದ್ರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ನಿಮಗೆ ಆ ಒಂದು ಉದ್ಯೋಗ ಸಿಗೋ ಸಾಧ್ಯತೆಗಳಿರಲ್ಲ. ಯೋಗ ಇದೆ ಅಂದಾಗ ಖಂಡಿತವಾಗಿ ನೀವು ಪ್ರಯತ್ನ ಮಾಡಿ, ಖಂಡಿತವಾಗಿ ನಿಮ್ಗೆ ಸರ್ಕಾರಿ ಉದ್ಯೋಗ ಸಿಗುತ್ತೆ. ಅದು ಮಾತ್ರ ಖಂಡಿತವಾಗಿ ನಾನು ಹೇಳಬಲ್ಲೆ. ಓಕೆ, ಇವಾಗ ಇನ್ನೊಬ್ರು ಕಾಲರ್ ಇದ್ದಾರೆ. ಗಂಗಾಧರ್ ಅವರೇ ನಮಸ್ಕಾರ. ಗಂಗಾಧರ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ ಸರ್. ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗದಗದಿಂದ, ಗದಗ ಜಿಲ್ಲೆ. ಓಕೆ, ನಿಮ್ ಸಮಸ್ಯೆ ಏನು ಅಂತ ಹೇಳಿ. IIT ಅವರಿದ್ದಾರೆ. ಮಗಳ ಮದುವೆ ಕುರಿತು. ಓಕೆ, ನಿಮ್ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಕಡಿಮೆ ಮಾಡ, ನಾನೇ ಹೊರಗೆ ಬರ್ತೇನೆ. ಓಕೆ. ಓಕೆ, ಇವಾಗ ಹೇಳಿ ಸರ್, ನಿಮ್ ಸಮಸ್ಯೆ ಏನು ಅಂತ. ನಮ್ಮ ಮಗಳ ಮದುವೆ ಬಗ್ಗೆ ಮನೆಯಲ್ಲಿ ದೋಷವಿದೆಯಾ ಅನ್ನೋ ಬಗ್ಗೆ. ಓಕೆ, ಗಂಗಾಧರ್ ಅವರೇ ನಮಸ್ಕಾರ. ಓಕೆ ಸರ್. ಗಂಗಾಧರ್ ಅವರೇ ನಮಸ್ಕಾರ. ಗಂಗಾಧರ್ ಅವರೇ ನಮಸ್ಕಾರ. ನಮಸ್ಕಾರ. ತಮ್ಮ ತಾಯಿ ಹೆಸರು ಹೇಳಿ ಸರ್. ನಮ್ಮ ತಾಯಿ ಹೆಸರು, ಅದ ಹುಡುಗಿ ತಾಯಿ ಹೆಸರು ಸರ್. ನಿಮ್ಮ ತಾಯಿ ಹೆಸರು ಹೇಳಿ. ನಮ್ಮ ತಾಯಿ ಹೆಸರು ಪಾರ್ವತಿ. ಪಾರ್ವತಿ. ಈಗ ನೀವು ಮನೆಗೆ ಸಂಬಂಧಪಟ್ಟಂಗೆ ಏನೋ ದೋಷ ಇದೆ ಅಂತ ಒಂದು ಕೇಳ್ತಾ ಇದೀರಲ್ವಾ? ಹೌದು ಸರ್. ಮನೆಗೆ ದೋಷ ಇದೆ ಅಂತ ಒಂದು ಪ್ರಶ್ನೆಗೆ ಉತ್ತರ ತಿಳ್ಕೊಂಡ್ಬಿಡೋಣ, ಸರಿನಾ? ಸರ್. ಓಕೆ ಓಕೆ, ಖಂಡಿತ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಹೇಳ್ಬೇಕು. ಓಂ ಜಾದರಾಜ ಅಂತ ಹೇಳಪ್ಪ. ತಾತ, ಪಾರ್ವತಿ ಅವ್ರ ಮಗ ಗಂಗಾಧರ್ ಅವರ ಮನೆಗೆ ವಾಸ ಮಾಡ್ತಿರೋ ಮನೆಗೆ ಯಾವ್ದಾದ್ರು ದೋಷಗಳು ಇದೆಯಾ? ಗಂಗಾಧರ, ನನ್ನ ಧ್ವನಿ ಕೇಳಿಸ್ತಾ ಇದೆ ತಮ್ಗೆ? ಸರ್. ನಿಮ್ಮ ಮನೆಗೆ ಯಾವುದೇ ರೀತಿಯಾಗಿ ದೋಷಗಳು ಇಲ್ಲ, ಖಂಡಿತವಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಈ ಮೂಲಕ ಸ್ಪಷ್ಟವಾಗಿ ನಿಮ್ಗೆ ಹೇಳಬಲ್ಲೆ. ತಿಳಿತಾ? ಯಾವುದೇ ರೀತಿ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ, ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಆಮೇಲೆ ದೋಷ ಅಂದ ತಕ್ಷಣ ನೋಡಿ, ಈಗ ಮನೆಗೆ ದೋಷ ಇದೆ ಅಂತ ಕೇಳ್ತಿದ್ದಾರೆ ಅಲ್ವಾ? ದೋಷ ಅಂದ್ರೇನು? ನಾನು ಎಷ್ಟು ಸರಿ ಹೇಳಿದ್ದೀನಿ, ಆದರೂ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಈ ದೋಷ ಅಂದ್ರೇನು? ಮನೆಗೆ ಕಟ್ಟಿರ್ತಕ್ಕಂಥ ಕಲ್ಲು, ಮಣ್ಣು, ಸಿಮೆಂಟು, ಇಟ್ಟಿಗೆ ಹಾಕಿ ಕಟ್ಟಿರ್ತಕ್ಕಂಥ ಗೋಡೆಗಳು ಮಾತ್ರ ವಾಸ್ತು ಅಂತ ಬರಲ್ಲ. ಆಮೇಲೆ ದೋಷ ಅಂದರೆ ಆ ಮಣ್ಣಿಗೂ ಕಟ್ಟಿರ್ತಕ್ಕಂಥ ಮನೆಗೂ ಸಹ ದೋಷ ಇರುವಂಥ ಸಾಧ್ಯತೆಗಳಿರುತ್ತೆ. ಆ ದೋಷ ಅಂದರೆ ಯಾವ ರೀತಿ ಬರುತ್ತೆ ಹಾಗಾದರೆ? ಮಣ್ಣಿಗೆ ನೋಡಿ ದೋಷ ಯಾವ ರೀತಿ ಬರ್ತಂದರೆ, ಅಲ್ಲಿ ಏನಾದರೂ ಸರ್ಪವನ್ನು ಹೊಡೆದಾಕಿದ್ರೆ, ಅಲ್ಲಿ ಏನಾದರೂ ಒಂದು ಆತ್ಮಹತ್ಯೆ ಅಂತ ಒಂದು ಕೆಲವೊಂದಿಷ್ಟು ಘಟನೆಗಳು ಅಸಹಜವಾಗಿರ್ತಕ್ಕಂಥ ಸಾವುಗಳಾಗಿದ್ದರೆ, ಮತ್ತು ಅದು ರುದ್ರಭೂಮಿ ಆಗಿದ್ದರೆ, ಮತ್ತು ಹಿಂದಿನ ಕಾಲದಲ್ಲಿ ಅದು ಯುದ್ಧ ಭೂಮಿ ಆಗಿದ್ದರೆ ಅಲ್ಲಿ ದೋಷಗಳು ಬರೋ ಸಾಧ್ಯತೆಗಳಿರುತ್ತೆ. ಆ ಮಣ್ಣಿಗೂ ಸಹ ದೋಷಗಳು ಇದೆ ಅಂತ ನಾವು ತಿಳ್ಕೊಬೋದು. ಈಗ ದೋಷಗಳಿಲ್ಲ ಅಂತ ಬಂದರೆ ಕೇವಲ ವಾಸ್ತು ದೋಷ ಅಷ್ಟೇ ಅಲ್ಲ, ಅವರಿಗೆ ಆ ವಾಸ ಮಾಡ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಆ ಮಣ್ಣಿಗೂ ಸಹ ದೋಷ ಇಲ್ಲ. ಖಂಡಿತವಾಗಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಈ ಮೂಲಕ ಹೇಳಬಲ್ಲೆ. ಓಕೆ, ಇವಾಗ ಇನ್ನೊಬ್ರು ಕಾಲರ್ ಇದ್ದಾರೆ. ರಂಗಪ್ಪ ಅವರೇ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾವು ದಾವಣಗೆರೆಯಿಂದ. ಓಕೆ, ನಿಮ್ ಸಮಸ್ಯೆ ಏನು ಅಂತ ಹೇಳಿ. ನಾವು ಮನೆ ಕಟ್ಬೇಕಂತ ಮಾಡಿ ಮೇಡಮ್, ಅದಕ್ಕೆ ಏನು? ನಿಮ್ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಜೋರಾಗಿ ಹೇಳಿ ಸರ್. ರಂಗಪ್ಪ ಅವರೇ ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ತಾಯಿ ಹೆಸರು ಹೇಳಿ ಸರ್. ನಮ್ಮ ತಾಯಿ ಹೆಸರು ಗಂಗಮ್ಮ ಅಂತ ಹೇಳ್ಬಿಟ್ಟು. ಗಂಗಮ್ಮ. ಪ್ರಶ್ನೆ ಏನ್ ಹೇಳಿ ತಾವು ಕೇಳ್ತಾ ಇರೋದು? ನಾವು ಹೊಸದಾಗಿ ಈಗ ಮನೆ ಕಟ್ಟಬೇಕು, ಅದಕ್ಕೆ ನಮ್ಗೆ ಏನು ಅನುಕೂಲತೆ, ಮುಂದೆ ಯಾವುದೇ ರೀತಿ ತೊಂದರೆ ನಡೀತಾ ಅಥವಾ ಏನು ಅಂತ. ಓಕೆ ಓಕೆ, ವಿಘ್ನ ಇಲ್ದಂಗೆ ನಿಮ್ಗೆ ಮನೆ ಕಟ್ಟಕ್ಕೆ ಆಗುತ್ತಿಲ್ಲ ಅಂತ ಪ್ರಶ್ನೆ ಕೇಳ್ತಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು, ಕೇಳಿಸ್ಕೊಳ್ಳಿ. ಕರೆಕ್ಟಾಗಿ ನೋಡ್ಬೇಕು, ಕಾನ್ಸಂಟ್ರೇಟ್ ಮಾಡಿ. ಅಂತ ಜಾದರಾಜ ಅಂತ ಹೇಳ ತಾತ. ದಾವಣಗೆರೆ ಅವ್ರ ತಾಯಿ ತಂದೆ ಹೆಸರು ಏನು ಅಂತ ಗೊತ್ತಾಗಲಿಲ್ಲ. ರಂಗಪ್ಪ ಅವರೇ, ನಿಮ್ ತಾಯಿ ಹೆಸರು ಏನು ಹೇಳಿ. ಗಂಗಮ್ಮ ಅಂತ ಹೇಳ್ಬಿಟ್ಟು. ಗಂಗಮ್ಮ. ತಾತ,
ಗಂಗಮ್ಮ ಅವ್ರ ಮಗ ರಂಗಪ್ಪ ಅವ್ರಿಗೆ ಯಾವುದೇ ವಿಘ್ನ ಇಲ್ದಂಗೆ ಮನೆ ಕಟ್ಸಕ್ಕಾಗತ್ತಾ? ರಂಗಪ್ಪ ಅವರೇ, ಸರ್ ಸ್ವಲ್ಪ ನಿಮಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ನೆಗೆಟಿವ್ ವಿಚಾರ ಬಂದಿದೆ. ಏನು? ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಕೆಲವೊಂದಿಷ್ಟು ವಿಘ್ನಗಳು ಎದುರಾಗುವ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ನೋಡ್ಬೇಕಾಗತ್ತೆ ಯಾಕೆ ವಿಘ್ನಗಳು ಎದುರಾಗ್ತವೆ ಮತ್ತು ಸಮಸ್ಯೆಗಳು. ಈಗ ಉದಾಹರಣೆಗೆ ಅವ್ರೆಲ್ಲ ಚೆಕ್ ಮಾಡೋ ಪ್ರತಿಯೊಂದು ಚೆಕ್ ಮಾಡಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ವಿಘ್ನಗಳು ಎದುರಾಗ್ತವೆ ಅಂದ್ರೆ ಯಾಕೆ ಆಗ್ತದೆ? ಈ ವ್ಯಕ್ತಿಯ ಜಾತಕದಲ್ಲಿ, ರಂಗಪ್ಪ ಅವರ ಜಾತಕದಲ್ಲಿ ಏನು ದೋಷ ಇದೆಯಾ, ದೃಷ್ಟಿಗಳಾಗಿದೆಯಾ, ಮಾಟ ಒಂದೊಂದಾಗಿದೆಯಾ, ಮತ್ತು ಆ ಮನೆ ಕಟ್ತಕ್ಕಂಥ ಜಾಗಕ್ಕೆ ಏನಾದ್ರು ಸಮಸ್ಯೆಗಳಾಗಿದೆಯಾ, ಇದನ್ನೆಲ್ಲವನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ಯಾವುದೋ ಒಂದು ಸಮಸ್ಯೆಗಳು ಇರುತ್ತೆ ಅಲ್ಲಿ. ಆ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಂಡ್ರೆ ಅವ್ರಿಗೆ ಮನೆ ಕಟ್ಟಕ್ಕೆ ಯಾವುದೇ ರೀತಿ ವಿಘ್ನ ಇಲ್ದಂಗೆ ಮನೆ ಕಟ್ಟಕ್ಕೆ ಆಗೋ ಸಾಧ್ಯತೆಗಳು ಇರುತ್ತೆ. ಆಮೇಲೆ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ, ಕೆಲವೊಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆಗಳಿರುತ್ತೆ. ನಮ್ಮ ಹಿರಿಯರು ಹೇಳ್ತಾರೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಅದು ಹಣಕಾಸಿನ ವಿಚಾರ ತುಂಬ ಸಮಸ್ಯೆಗಳು ಬರೋ ಸಾಧ್ಯತೆಗಳಿರುತ್ತೆ. ಬಟ್ ಅದರ ಜೊತೆಗೆ ನಾವು ಈ ಸಮಸ್ಯೆಗಳು ಏನಾದರೂ, ಈ ಉದಾಹರಣೆಗೆ ದೋಷ, ದೃಷ್ಟಿ, ಈ ಥರದ್ದು ಏನಾದರೂ ಸಮಸ್ಯೆಗಳಿದೆಯಾ ಅದು ಚೆಕ್ ಮಾಡಿಕೊಂಡು ಆ ಸಮಸ್ಯೆಗೆ ನಾವು ಪರಿಹಾರ ಮಾಡ್ಕೊಂಡ್ಬಿಟ್ರೆ ಈ ಹೇಳ್ತಿದೆಯಲ್ಲ ತುಂಬ ದೊಡ್ಡ ಮಟ್ಟದ ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಂಡು ಮನೆಯನ್ನ ಸಾಧ್ಯವಾದ ಮಟ್ಟಿಗೆ ವಿಘ್ನಗಳ ಕಡಿಮೆ ಮಾಡಿಕೊಂಡು ಪರಿಹಾರ ಮಾಡ್ಕೋಬಹುದು. ಓಕೆ, ಆಯ್ತು ಅವರೇ, ಇವಾಗ ಒಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಅಂಚನಾ ಭವಿಷ್ಯ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ. ರಾಮಾಚಾರಿ ಕೆಪಿ ನಂಜುಂಡಿ ಅವರ ಲಕ್ಷ್ಮಿ ಗೋಲ್ಡ್ ಹಾಗೂ ಸಿಲ್ಕ್ ಪ್ಯಾಲೇಸ್ ಬೆಂಗಳೂರಿನ ಶಾಖೆಗಳು ಘೋಷಿಸಿದ್ದ 152 ಬಹುಮಾನಗಳ ಲಕ್ಕಿ ಡ್ರಾ ಜನವರಿ 18 ಭಾನುವಾರ ಮಲ್ಲೇಶ್ವರಂನ ಆಜಾದ್ ಮೈದಾನದಲ್ಲಿ. ಸರ್ವರೋಗಕ್ಕೂ ಇಲ್ಲಿದೆ ಪರಿಹಾರ. ನಿಮ್ಮೆಲ್ಲ ಸಮಸ್ಯೆಗೆ ನಮ್ಮಲ್ಲಿದೆ ಉತ್ತರ. ಆರೋಗ್ಯವೇ ಭಾಗ್ಯ, ಇದೇ ನಮ್ಮ ಆಶಯ. ಡಾಕ್ಟರ್ಸ್ ನೇಚರ್ ಕ್ಲಿನಿಕ್ ವೀಕ್ಷಿಸಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಬೆಳಗ್ಗೆ 9:30ಕ್ಕೆ. ಬ್ರೇಕ್ನ ನಂತರ ಮತ್ತೆ ಅಂಚನಾ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. IT ಅವರೇ, ಇವಾಗ ಒಬ್ರು ಕಾಲರ್ ಇದ್ದಾರೆ. ಶಿವನಂಜಪ್ಪ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಬಸವನ ಬಾಗೇವಾಡಿಯಿಂದ. ಓಕೆ, ನಿಮ್ ಸಮಸ್ಯೆ ಏನು ಅಂತ ಹೇಳಿ. ನಮ್ಮ ಮಗ ಒಬ್ಬ ಆನಂದ್ ಅಂತ. ಓಕೆ, ಅವನಿಗೆ ಜಾಬ್ ಆಗ್ತಾ ಇಲ್ರಿ ಮೇಡಮ್. ಎಲ್ಲಿ ಪ್ರೈವೇಟ್ ಕಂಪ್ನಿಲಿ ಹೋಗಿದ್ದ, ಅದೇನು ಸರಿ ಆಗ್ತಾ ಇಲ್ಲ. ಆಮೇಲೆ ಎರಡನೇದವ ಇನ್ನೊಬ್ಬ ಸಿದ್ಧಲಿಂಗೇಶ್ವರ್ ಅಂತ, ಅವ್ನಿಗೆ ಬ್ಯಾಂಕಿಂಗ್ ಎಕ್ಸಾಮ್ ಆಗ್ತಾ ಇದ್ದಾನೆ, ಅವನದು ಆಗ್ತಾ ಇಲ್ಲ. ಇವರು ಒಂದ್ ಕ್ವೆಶ್ಚನ್ ಮಾತ್ರ ಉತ್ತರ ಹೇಳ್ತಾರೆ ಸರ್. ಆನಂದಂದ್ರೆ ಸ್ವಲ್ಪ ಜಾಬ್ ನೋಡ್ರಿ ಮೇಡಮ್. ಓಕೆ ಓಕೆ. ಶಿವಲಿಂಗಪ್ಪ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಮಗ ಆನಂದ್ ಅವರು ಏನು ಮಾಡಿದ್ದಾರೆ, ಏನು ಕೋರ್ಸ್ ಮಾಡ್ಕೊಂಡಿದ್ದಾರೆ? BSc ಆಮೇಲೆ MBA ಮುಗಿಸಿದಾನ್ರಿ.
ಎಷ್ಟು ವರ್ಷ ಆಯ್ತು ಕೋರ್ಸ್ ಮಾಡಿ? ಮುಗಿಸಿ ಭಾಳ ಒಂದು 4-5 ವರ್ಷ ಆಯ್ತು ರೀ ಸರ್. ಅವಾಗಿನಿಂದ ಅವ್ರ ಕೆಲಸಗಳಿಲ್ಲ? ಅವಾಗಿನಿಂದ ಅವ್ರ ಕೆಲಸಗಳಿಲ್ವಾ? ಪ್ರೈವೇಟ್ ಕಂಪ್ನಿಯಲ್ಲಿ ಹೋಗ್ತಾ ಇದ್ದ. ಓಕೆ. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಪ್ರೆಷರ್ ಆಗಿ ಹಿಂಗಾಗಿ ಬಿಟ್ಟು ಮನೆಗೆ ಬಂದಿದ್ದಾನೆ. ಓಕೆ. ನಂತರ ಈಗ ಯಾವ್ದಕ್ಕೆ ಹೋದ್ರೆ ಅವ್ನಿಗೆ ಸಕ್ಸಸ್ ಆಗುತ್ತೆ ಅಂತ ಒಂದು ನೋಡಿ. ಈಗ ನೀವು ಶಿವಲಿಂಗಪ್ಪ ಅವರೇ? ಶಿವಲಿಂಗಪ್ಪ. ಓಕೆ, ಶಿವಲಿಂಗಪ್ಪ ಅವರೇ, ಇಲ್ಲಿ ನೋಡಿ, ನಿಮ್ಮ ಮಗನಿಗೆ ಸಂಬಂಧಪಟ್ಟಂಗೆ ಎಲ್ಲಾ ರೀತಿಯಾಗಿ ಕೂಲಂಕುಷವಾಗಿ ನಾವು ಅಂಜನೆ ಹಾಕಿ ಪರೀಕ್ಷೆ ಮಾಡ್ಬೇಕಾಗತ್ತೆ. ಕೇವಲ ನಾವು ಒಂದೇ ಒಂದು ಪ್ರಶ್ನೆ ಕೇಳಿ ನಾವು ಹೇಳಕ್ಕಾಗಲ್ಲ. ಉದಾಹರಣೆಗೆ ಅವರ ಮಗನಿಗೆ ಎಲ್ಲ ರೀತಿಯಾಗಿ, ಉದಾಹರಣೆಗೆ ಅವ್ರು ಯಾವುದೇ ರೀತಿಯಾಗಿ ಅಪಂಚ ಪ್ರಶ್ನೆಗಳಂತ ಹೇಳ್ತಾನಲ್ಲ, ದೋಷ, ದೃಷ್ಟಿ, ಮಾಟ, ಮತ್ತೊಂದು ಪ್ರತಿಯೊಂದು ಚೆಕ್ ಮಾಡ್ಬೇಕಾಗತ್ತೆ. ಆ ಚೆಕ್ ಮಾಡಿ ನೋಡಿ ಅವರಿಗೆ ಈ ಸಮಸ್ಯೆಗಳು ಯಾವ್ದಾರು ಇದೆಯಾ ಅಂತ ಚೆಕ್ ಮಾಡಬೇಕು. ಮತ್ತೆ ಅವರಿಗೆ ಯಾವ ಟೈಮಲ್ಲಿ ಅವ್ರಿಗೆ ಮತ್ತೆ ಉದ್ಯೋಗ ಸಿಗುತ್ತೆ ಅನ್ನೋದು ನಾವು ನೋಡ್ಬೇಕು. ಮತ್ತೆ ಅವ್ರಿಗೆ ಆಸಕ್ತಿ, ಈಗ ಯಾವ್ದಾದ್ರು ಕಂಪ್ನಿ ನೋಡಿದ್ರೆ ಆ ಕಂಪ್ನಿಯಲ್ಲಿ ಉದ್ಯೋಗ ಸಿಗುತ್ತೆ ಅಂತ ಪರ್ಟಿಕ್ಯುಲರ್ ಆಗಿ ನಾವು ನೋಡ್ಬೇಕಾಗುತ್ತೆ. ಇದಕ್ಕೆ ಜನರಲ್ ಆಗಿ ನಾವು ಅಂಜನೆ ಹಾಕಕ್ಕಾಗಲ್ಲ, ತಿಳಿತಾ? ಒಂದು ಪರ್ಟಿಕ್ಯುಲರ್ ಪ್ರಶ್ನೆ ಇಟ್ಕೊಂಡು ಕೇಳಿದ್ರೆ ಅದಕ್ಕೆ ನಾವು ಹಾಕಿ ಹೇಳಬಲ್ಲೆ. ಇದಕ್ಕೆ ಸಂಬಂಧಪಟ್ಟಾಗಿ ನೀವು ನೇರವಾಗಿ ಬಂದ್ರೆ ನಾನೇನು ಮಾಡ್ತೀನಿ, ಎಲ್ಲ ಡೀಟೇಲ್ಸ್ ನೋಡಿಕೊಂಡು ಯಾವಾಗ ಇವ್ರಿಗೆ ಜಾಬ್ ಸಿಗುತ್ತೆ ಮತ್ತೆ ಏನಾದರೂ ಸಮಸ್ಯೆಗಳಿದೆಯಾ ಪ್ರತಿಯೊಂದು ಚೆಕ್ ಮಾಡಿ ಅಂಜನೆ ಹಾಕಿ ಹೇಳಬಲ್ಲೆ ನಾನು. ಓಕೆನಾ? ಇವಾಗ ಅಂಜನಾ ಇದಕ್ಕೆ ಹಾಕಂಗಿಲ್ವಾ ನೀವು? ಹಾಕಲ್ಲ. ಇದು ಜನರಲ್ ಆಗುತ್ತೆ, ಯಾಕಂದ್ರೆ ತುಂಬಾ ವಿಷಯಗಳನ್ನ ತಿಳ್ಕೊಬೇಕಾಗುತ್ತೆ. ಯಾಕೆ ಆಗ್ತಿಲ್ಲ, ಒಂದೇ ಪ್ರಶ್ನೆ ಕೇಳಕ್ಕಾಗಲ್ಲ, ಎಲ್ಲಾ ರೀತಿ ಪ್ರಶ್ನೆ ಕೇಳಬೇಕು. ತುಂಬಾ ಟೈಮ್ ತೊಗೊಳೋದ್ರಿಂದ ನಾವು ಒಂದೇ ಪ್ರಶ್ನೆ ಕೇಳೋದ್ರಿಂದ ಇಲ್ಲಿ ತುಂಬಾ ಟೈಮ್ ತೊಗೊಳುತ್ತೆ. ಅದಕ್ಕೆ ನೀನು ನೇರವಾಗಿ ಬಂದ್ರೆ ಕ್ಲೀನ್ ಆಗಿ ಡೀಟೇಲ್ಸ್ ಕೊಡ್ತೀನಿ ನಾನು ಇದನ್ನ. ಓಕೆ. ಇನ್ನು ಯಾವ ಶಾಸ್ತ್ರಗಳಲ್ಲಿ ಈ ಅಂಜನದ ಬಗ್ಗೆ ತಿಳಿಸಿದ್ದಾರೆ ಅಂತ ಹೇಳ್ಕೊಡಿ. ಶಾಸ್ತ್ರ ಅಂದ ತಕ್ಷಣ ನೋಡಿ, ಈಗ ನಮ್ಗೆ ಮುಖ್ಯವಾಗಿ ಅಂಜನ ಅನ್ನೋ ಪ್ರಸ್ತಾಪ ಎಲ್ಲಿ ಬರುತ್ತೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಅಂಜನ ಅನ್ನೋ ಪ್ರಸ್ತಾಪ ಯಾವ್ದಾದ್ರು ಬುಕ್ಕಲ್ಲಿ ಬರುತ್ತಾ, ಅಥವಾ ಯಾರು ಗುರುವಿನಿಂದ ಬಂದಿರೋದ, ಅಥವಾ ಇದಕ್ಕೆ ಏನಾದ್ರು ಲಿಪಿಗಳು ಇದೆಯಾ ಇಲ್ವಾ ಪ್ರತಿಯೊಂದು ನಾವು ನೋಡ್ಬೇಕಾಗತ್ತೆ. ಮುಖ್ಯವಾಗಿ ನಮ್ಮ ಹಿಂದೂ ಸಂಪ್ರದಾಯ. ಒಬ್ರು ಕಾಲರ್ ಇದ್ದಾರೆ ಇವಾಗ. ಶಂಕರಪ್ಪ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ಗುಲ್ಬರ್ಗದಿಂದ ಶಂಕರ್ ಅಂತ ಹೇಳಿ. ಓಕೆ, ನಿಮ್ ಸಮಸ್ಯೆ ಏನು ಅಂತ ಹೇಳಿ. ನಂದು. ಹಲೋ ಮೇಡಮ್, ನಮಸ್ಕಾರ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಮ್ಯೂಟ್ ಮಾಡಿ ಮೇಡಮ್. ಓಕೆ, ಇವಾಗ ನಿಮ್ ಸಮಸ್ಯೆ ಹೇಳಿ. ನಾನು ಶಂಕರ್ ಉಪನ್ಯಾಸಕ ಅಂತ ಹೇಳಿ, ಮನಿ ಕಟ್ತಾ ಆಗ್ತಾ ಇಲ್ಲ ಮೇಡಮ್, ಏನ್ ಪ್ರಾಬ್ಲಮ್ ಇದೆ ಕೇಳಬೇಕಾಗಿತ್ತು. ಶಂಕರಪ್ಪ ಅವರೇ, ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ತಮ್ಮ ತಾಯಿ ಹೆಸರು ಹೇಳಿ ಸರ್? ರತ್ನಮ್ಮ ಮೇಡಮ್ ಸರ್. ರತ್ನಮ್ಮ ಅವರಲ್ವಾ? ಹೌದು. ಮನೆ ಕಟ್ಸಕ್ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು, ಎಷ್ಟು ದಿನ ಆಯ್ತು ಸರ್? ಎಲ್ಲ ಜಾಗ ತಗೊಂಡಿನಿ, ಜಾಗ ತಗೋಬೇಕಂತ ಪ್ರಯತ್ನ ಮಾಡ್ತೀನಿ, ಎಲ್ಲ ಫೇಲ್ಯೂರ್ ಆಗ್ತಾ ಇದೆ. ಆದ್ರ ಸಹಿತ ಮನಿ ಕಟ್ಟಕ್ ಆಗ್ತಾ ಇಲ್ಲ ಅಂತ ಹೇಳಿ ಕೇಳ್ಬೇಕಾಗಿತ್ತು. ಅಂದ್ರೆ ಇನ್ನು ಜಾಗನೂ ತಗೊಂಡಿಲ್ಲ ತಾವು ಅಲ್ವಾ? ಜಾಗ ತಗೊಂಡಿನಿ ಸರ್, 2 ಜಾಗ ತಗೊಂಡಿನಿ. ಒಂದು 40-65 ಇದೆ, ಒಂದು 30-40 ಇದೆ. ಓಕೆ. ಇನ್ನೊಂದು 30-40 ಬರ್ತಾ ಇದೆ, ಅದು ಮಾತುಕತೆಯಲ್ಲಿ ಫೇಲ್ ಆಗ್ತಾ ಇದೆ. ಓಕೆ. ಅದಕ್ಕಾಗಿ 30-40 ತಗೊಂಡು ಕಟ್ಟಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಕಾರಣ ಬೇಕಾಗಿತ್ತು ಸರ್. 30-40 ಜಾಗ ಆಲ್ರೆಡಿ ತಗೊಂಡಿದ್ರೆ ಅದು ಅಲ್ಲಿ ಆ ಜಾಗದಲ್ಲಿ ಕಟ್ಟಕ್ ಆಗ್ತಿಲ್ಲ ಅಂತ ಕೇಳ್ತಿದ್ದೀರಾ ತಾವು? ಇಲ್ಲ, ಗುಲ್ಬರ್ಗದಲ್ಲಿ ಗುಬ್ಬಿ ಕಾಲನಿಯಲ್ಲಿ 30-40 ಜಾಗ ಪರ್ಚೇಸ್ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದ್ರೆ ತಗೊಳಕ್ಕೆ ಆಗ್ತಿಲ್ಲ ಅಂತ ಅಲ್ವಾ? ತಗೊಳಕ್ ಆಗ್ತಾ ಇಲ್ಲ. ಆದ್ರೆ ಜಾಗ ಕಟ್ಟಬೇಕಂತ ಅದೇ ಜಾಗ ತಗೋಬೇಕಂತ ನಿರ್ಧಾರ ಮಾಡೀನಿ ನಾನು. ಅಂದ್ರೆ ಈಗ ಒಂದ್ ಜಾಗ ನೋಡಿಟ್ಟಿದ್ರೆ ಆ ಜಾಗ ತಗೋಬೇಕಂತ ಮಾಡಿದ್ರಲ್ವಾ? ಸರ್, ಹೌದು. ಓಕೆ ಶಂಕರಪ್ಪ ಅವರ, ನಿಮ್ಗೆ ಆ ಜಾಗ ತಗೊಳಕ್ ಆಗತ್ತಿಲ್ಲ ಅಂತ ಹೇಳ್ಬಿಡ್ತೀನಿ. ಅದೊಂದು ಪ್ರಶ್ನೆಗೆ ಹೇಳ್ಬಿಡೋಣ, ಮುಂದೆ ಉಳಿದ ವಿಚಾರ ನೋಡೋಣ. ಜಾದೂರಾಜಪ್ಪ ಅಂತ ಹೇಳಪ್ಪ. ತಾತ ರತ್ನಮ್ಮ ಅವ್ರ ಮಗ ಶಂಕರಪ್ಪ ಅವ್ರಿಗೆ ಈಗ ನೋಡಿರೋ ಜಾಗನ ಕೊಂಡ್ಕೊಳಕ್ ಆಗತ್ತಾ? ಹೌದಂತ ಹೇಳ್ತಿದಾರ ಶಂಕರಪ್ಪ ಅವ್ರೆ? ಹಲೋ ಸರ್. ಶಂಕರಪ್ಪ ಅವ್ರೆ, ಹೌದು ಸರ್. ನೀವೀಗ ನೋಡಿರೋ ಜಾಗ ಕೊಂಡ್ಕೊಳಕ್ ಆಗತ್ತೆ, ನೀವು ಧೈರ್ಯ ಮುಂದುವರಿ, ನೀವು ಪ್ರಯತ್ನ ಪಟ್ಟೆ ಖಂಡಿತವಾಗಿ ಆ ಜಾಗ ತೊಗೊಳಕಾಗುತ್ತೆ ಮತ್ತು ಮನೆ ಕಟ್ಟಕ್ಕಾಗುತ್ತೆ, ಏನ್ ತೊಂದ್ರೆ ಇಲ್ಲ, ಪ್ರಯತ್ನ ಮಾಡಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಮುಂದಿನ ಕಾಲರ್ ರಾಜೇಶ್ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಸರ್? ನಾವು ಬೆಂಗಳೂರಿಂದ ಮಾಡ್ತಾ ಇದೀವಿ. ಓಕೆ, ನಿಮ್ ಸಮಸ್ಯೆ ಏನು ಅಂತ ಹೇಳಿ. ನಮ್ಗೆ ಹಾಸನಲ್ಲಿ ಒಂದು ನಮ್ಮ ಮನೆ ಇದೆ. ಓಕೆ. ಅಲ್ಲಿ ಎಲ್ಲ ಕೆಲವು ಹೇಳಿದಾಗ ಅಲ್ಲಿ ಜಾಗದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳ್ತಾರೆ. ಓಕೆ. ಏನೋ ಪ್ರಯೋಗ ಆಗಿದೆ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ನಿಜಾನ ಅದು ಆಗಿದೆಯಾ ಅಥವಾ ಏನು ಸಮಸ್ಯೆ ಇದೆಯಾ ಇಲ್ವಾ ಅಂತ ಸ್ವಲ್ಪ ನೋಡೋಕೆ ಕೇಳಬೇಕಾಗಿತ್ತು. ಓಕೆ, IIT ಅವರು ಹೇಳ್ತಾರೆ ಸರ್. ರಾಜೇಶ್ ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ತಾಯಿ ಹೆಸರು ಹೇಳಿ ಸರ್? ಜಾನಕಮ್ಮ ಅಂತ. ಜಾನಕಮ್ಮ, ನಿಮ್ಮ ಹಾಸನದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಯಾರೋ ಮಾಟ ಪ್ರಯೋಗನೋ ಅಥವಾ ಮಾಂತ್ರಿಕ ಪ್ರಯೋಗ ಆಗಿದೆ ಅಂತ ಹೇಳ್ತೀರಾ, ಅದು ನಿಜಾನ ಸುಳ್ಳ ಅಂತ ಕೇಳ್ತಾ ಇದೀರಾ?
ಹೌದೌದು. ಅದಕ್ಕೆ ಈಗಲೇ ನಿಮ್ಗೆ 1 ನಿಮಿಷದಲ್ಲಿ ಕಡ್ಡಿ ತುಂಡು ಮಾಡ್ದಂಗೆ ಉತ್ತರಗಳು ಕೊಡ್ತೀನಿ ನಾನು. ಆಗೋದಾ? ಹೌದು, ನೋಡ್ತಾ ಇರಿ. ಓಂ ತಾಯಿ ಜಾದೂರಾಜ ಮಂತ್ರ. ಜಾದೂರಾಜ ಬಂದ್ರು ಅಂಕಲ್. ತಾತ ಜಾನಕಮ್ಮ ಅವ್ರ ಮಗ ರಾಜೇಶ್ ಅವ್ರದ್ದು ಹಾಸನದಲ್ಲಿರೋ ಜಾಗಕ್ಕೆ ಮಾಟ ಪ್ರಯೋಗ ಆಗಿದೆಯಾ? ಇಲ್ಲ ಅನ್ಸುತ್ತೆ. ರಾಜೇಶ್ ಅವರೇ ಸರ್ ಹೇಳಿ ಸರ್. ಖಂಡಿತವಾಗಿ ಯಾವುದೇ ರೀತಿ ಮಾಂತ್ರಿಕ ಪ್ರಯೋಗಗಳು ಅದ್ರ ಮೇಲೆ ಆಗಿಲ್ಲ. ಆಮೇಲೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಮಾಂತ್ರಿಕ ಪ್ರಯೋಗ ಅಂದ್ರೆ ಯಾವುದೇ ಒಂದು ನಿಂಬೆಹಣ್ಣು ಕುಡಿಕೆನೋ ತಂದು ಹಾಕೋದ್ರಿಂದ ಅದು ಪ್ರಭಾವ ಆಗುತ್ತಂತಲ್ಲ, ಅದು ಸಂಪೂರ್ಣವಾಗಿ ಅದರ ಮೇಲೆ ಪ್ರಭಾವ ಬೀರಿದ್ರೆ, ಮಾಂತ್ರಿಕ ವಸ್ತುಗಳಿಂದ ಅಷ್ಟೇ ಅಲ್ಲ, ಮಾಂತ್ರಿಕ ವಸ್ತುಗಳಿಂದ ಪ್ರಭಾವಗಳು ಬೀರಿದಾಗ ಮಾತ್ರ ಅದಕ್ಕೆ ಮಾಂತ್ರಿಕ ಪ್ರಯೋಗಗಳಾಗಿದೆ ಅಂತ ಹೇಳ್ತೀವಿ ನಾವು. ಇಲ್ಲಿ ಏನಾದ್ರು ಮಾಂತ್ರಿಕ ವಸ್ತುಗಳನ್ನು ನಿಮ್ಮ ಜಾಗದಲ್ಲಿ ತಂದು ಹಾಕಿದ್ರು ಸಹ ಅದರ ಯಾವುದೇ ರೀತಿ ಪ್ರಭಾವ ನಿಮ್ಮ ಜಾಗದ ಮೇಲೆ ಬೀರಿಲ್ಲ. ಖಂಡಿತವಾಗೂ ಅದು ನಂಬಕ್ಕೆ ಹೋಗ್ಬೇಡಿ ಮತ್ತು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಜಾಗಕ್ಕೆ ಯಾವುದೇ ರೀತಿ ಮಾಂತ್ರಿಕ ಪ್ರಯೋಗ ಆಗಿಲ್ಲ ಅಂತ ಸ್ಪಷ್ಟವಾಗಿ ಈ ಮೂಲಕ ನಾನು ಹೇಳಬಲ್ಲೆ ನಿಮಗೆ. ಧನ್ಯವಾದಗಳು ರಾಜೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಮುಂದಿನ ಕಾಲರ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್, ಕುಮಾರ್ ಅಂತ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೇಡಮ್ ನಾಗಮಂಗಲದಿಂದ ಮಾತಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ಐಟಿ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಕುಮಾರ್ ಅವರೇ, ತಮ್ಮ ತಾಯಿ ಹೆಸರು ಹೇಳಿ ಸರ್. ಸರ್ ವೆಂಕಟಮ್ಮ ಅಂತ. ವೆಂಕಟಮ್ಮ, ಓಕೆ ಸರ್. ನಾನು ಮಣ್ಣೊಂದು ಬ್ರಿಕ್ಸ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀನಿ ಸರ್ ಈಗ ಪ್ರೆಸೆಂಟ್ ಆಗಿ. ಅದು ನಮ್ಗೆ ಕ್ಲಿಕ್ ಆಗುತ್ತಾ ಇಲ್ಲ ಫೇಲ್ ಆಗುತ್ತಾ? ಬ್ರಿಕ್ಸ್ ಫ್ಯಾಕ್ಟ್ರಿ ನಿಮ್ಗೆ ಆಗಿ ಬರುತ್ತಲ್ಲ ಅಂತ ಕೇಳ್ತಾ ಇದ್ರ. ಅದಕ್ಕೆ ನಿಮಗೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಕೇವಲ 1 ನಿಮಿಷದಲ್ಲಿ ನಿಮ್ಗೆ ಕೊಡ್ತೀನಿ ನಾನು. ನೋಡ್ತಾ ಇರಿ, ಸರಿನಾ? ಇದು ಕರೆಕ್ಟಾಗಿ ನೋಡ್ಬೇಕು. ಓಂ ತಾಯಿ ಜಾದೂರಾಜ ಅಂತ ಹೇಳಪ್ಪ. ತಾತ ನಾಗಮಂಗಲದಲ್ಲಿರೋ ವೆಂಕಟಮ್ಮ ಅವ್ರ ಮಗ ಕುಮಾರ್ ಅವ್ರಿಗೆ ಬ್ರಿಕ್ಸ್ ಫ್ಯಾಕ್ಟ್ರಿ ವ್ಯವಹಾರ ಆಗಿ ಬರುತ್ತಾ? ದಯವಿಟ್ಟು ಹೇಳು. ಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದೆ ಕುಮಾರ್ ಅವರೇ? ಸರ್ ಕೇಳಿಸ್ತದೆ, ಹೇಳಿ ಸರ್. ಹೇಳಿ ಸರ್. ಸ್ವಲ್ಪ ನೆಗೆಟಿವ್ ಇದೆ ವಿಚಾರ. ಸರ್ ಸ್ವಲ್ಪ ವಿಚಾರ ಮಾಡಿ ಮುಂದುವರೆದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಅದು ಎಲ್ಲರ ಜೊತೆಗೆ ನಿಮ್ಗೆ ಮತ್ತೆ ನಿಮ್ಗೆ ಸಮಸ್ಯೆಗಳು ಏನಾದ್ರು ಇದೆಯಾ, ವೈಯಕ್ತಿಕವಾಗಿ ನಿಮ್ಮ ಸಮಸ್ಯೆಗಳು ಏನಿದೆ ಅಂತ ಒಂದ್ಸರಿ ಅಂಜನಾ ಪರೀಕ್ಷೆ ಮಾಡ್ಕೊಂಡ್ರೆ ಆ ಸಮಸ್ಯೆಗೆ ಕಾರಣ ಏನಾದ್ರು ಇದ್ರೆ ಅದು ನೋಡ್ಕೊಳ್ಳೋಣ. ಮತ್ತೆ ಇದು ಬ್ರಿಕ್ಸ್ ಫ್ಯಾಕ್ಟ್ರಿ ಸಾಮಾನ್ಯವಾಗಿ ನಿಮ್ಗೆ ಆಗಿ ಬರದೇ ಇರುವಂತ ಒಂದು ಅಭಿಪ್ರಾಯ ಇಲ್ಲಿ ಬರ್ತಾ ಇದೆ. ಸ್ವಲ್ಪ ವಿಚಾರ ಮಾಡಿ ಮುಂದುವರೆದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ ಇದೆ. ಓಕೆ ಕುಮಾರ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಐಟಿ ಅವರೇ, ಅವಾಗ್ಲಿಂದ ಹೇಳ್ತಾ ಇದ್ರಿ ಮಾಂತ್ರಿಕ ವಿದ್ಯೆ ಮಂತ್ರ ಅಂತ ಹೇಳ್ತಾ ಇದ್ರಿ. ಈ ಮಂತ್ರಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಡಿ. ಖಂಡಿತವಾಗೂ ಈ ಮಂತ್ರಗಳು ಯಾವ ರೀತಿ ಪ್ರಯೋಗ ಮಾಡ್ತಾವ ಅಂದ್ರೆ, ಉದಾಹರಣೆಗೆ ಒಂದು ಸಾಫ್ಟ್ವೇರ್ ಇದೆ. ಕಂಪ್ಯೂಟರ್ಗೆ ಒಂದು ಸಾಫ್ಟ್ವೇರ್ ಇದ್ರೇನೆ ಜೀವ. ಕಂಪ್ಯೂಟರ್ ಆತ್ಮನೇ ಸಾಫ್ಟ್ವೇರ್. ಸಾಫ್ಟ್ವೇರ್ ಇಲ್ಲದೆ ಉದಾಹರಣೆಗೆ ಕಂಪ್ಯೂಟರ್ ಇದೆ, ಅದ್ರಲ್ಲಿ ವಿಂಡೋಸು, ಮೈಕ್ರೋಸಾಫ್ಟ್ನವ್ರದ್ದು ವಿಂಡೋಸ್ 8, 7 ಇನ್ನೊಂದು ಮತ್ತೊಂದು ಹಾಕಿ ನಾವು ಕಂಪ್ಯೂಟರ್ ವರ್ಕ್ ಮಾಡ್ತೀವಿ. ಹೇಗೆ ಕಂಪ್ಯೂಟರ್ನಲ್ಲಿ ಸಾಫ್ಟ್ವೇರ್ ಇಲ್ಲದೆ ಕೆಲಸ ಮಾಡಲ್ವೋ ಆ ರೀತಿಯಾಗಿ ಈ ಮಂತ್ರಗಳು ಸಹ ಒಂದು ರೀತಿ ಸಾಫ್ಟ್ವೇರ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಈ ಮಂತ್ರಗಳು ಇಲ್ಲದೇನೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ, ದೇಹಕ್ಕೆ ಬರ್ತಕ್ಕಂಥ ಸಮಸ್ಯೆಗಳಿಗೆ ಡಾಕ್ಟರಿಂದ ಚಿಕಿತ್ಸೆ ಸಿಗುತ್ತೆ, ಆಯುರ್ವೇದಿಕ್ ಮೆಡಿಸಿನಿಂದ ಚಿಕಿತ್ಸೆ ಸಿಗುತ್ತೆ, ವನಸ್ಪತಿಗಳಿಂದ ಚಿಕಿತ್ಸೆ ಸಿಗುತ್ತೆ. ಆದರೆ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಮಾಂತ್ರಿಕ ಪ್ರಯೋಗಗಳಿಂದ ಸಮಸ್ಯೆಗೆ ಪರಿಹಾರ ಉಂಟು. ಅಂದರೆ ಈ ಮಂತ್ರಗಳು ಹೇಗೆ ಪ್ರಭಾವ ಬೀರ್ತವೆ ಅಂದರೆ ಸಾಫ್ಟ್ವೇರ್ ಥರ ಇದು. ಹಾಗಾದ್ರೆ ಈ ಮಂತ್ರಗಳಿಂದ ಏನಾಗುತ್ತೆ ನೋಡಿ, ಮಂತ್ರಗಳನ್ನ ದೇವರಿಗೆ ಮೆಚ್ಚಿಸಲಿಕ್ಕೆ ಇರ್ತಕ್ಕಂಥ ಒಂದಿಷ್ಟು ಶಬ್ದಗಳಂತ ನಾವು ಹೇಳ್ಬೋದು, ಪ್ರಯೋಗಗಳಂತ ಹೇಳ್ಬೋದು, ಪದಗಳಂತ ಹೇಳ್ಬೋದು. ಈ ಮಂತ್ರ ಪ್ರಯೋಗಗಳ ಮೂಲಕ ದೈವಿ ಶಕ್ತಿಗೆ ಸಂತುಷ್ಟಗೊಳಿಸಿ ನಾವು ಏನು ಮಾಡ್ಬೋದು, ಪ್ರತಿಫಲವನ್ನು ಪಡಿಬೋದು. ಹಾಗಾದ್ರೆ ದೇವರಿಗೆ ಸಂತುಷ್ಟಿಯಾಗಿಗೊಳಿಸ್ಬೇಕು, ಹಂಗೆ ಕೇಳಕ್ಕಾಗಲ್ವಾ? ನೋಡಿ ಏನಾಗುತ್ತೆ, ಈಗ ನೀವು ಇದ್ದೀರಾ, ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಾ, ಅಂಗಡಿಗೆ ಹೋಗಿ ನೀವೇನು ಮಾಡ್ತೀರಾ, ನಾವು ಚೆನ್ನಾಗಿ ಮಾತಾಡ್ಕೊಂಡು ಇದು ಮಾಡಿದ್ರೆ ₹1 ಕಡಿಮೆ ಕೊಡ್ತಾನೆ ಅವನು ಏನೋ ಒಂದು ಪದಾರ್ಥನ. ನೀವು ಹಾಗೆ ರಫಾಗಿ ಕೇಳಿದ್ರೆ, ನನಗೆ ವ್ಯಾಪಾರ ಆಗದೇ ಇರೋ ಪರವಾಗಿಲ್ಲ ಹೊರಟೋಗಿ ಇಲ್ಲಿಂದ ಬೈದು ಕಳಿಸ್ತಾನೆ ಅಲ್ವಾ? ಒಬ್ಬ ಮನುಷ್ಯರಾಗಿ ಇದ್ಕೊಂಡೆ ನಾವು ಏನು ಮಾಡ್ತೀವಿ, ಈ ರೀತಿಯಾಗಿ ಸ್ವಲ್ಪ ನಮ್ಮ ವ್ಯತ್ಯಾಸಗಳಲ್ಲಿ ಮಾತಲ್ಲಿ ಸ್ಮೂತ್ ಇರದಾಗ ಕೆಲವೊಂದು ಟೈಮ್ ಸಮಸ್ಯೆ ಅನುಭವಿಸ್ತೀವಿ. ಅಂದರೆ ದೈವಿ ಶಕ್ತಿಗೆ ಹೊಳಗೆ, ಅಂದರೆ ಇದರ ಅರ್ಥ ಏನು, ನಮ್ಮ ಸೈಕಾಲಜಿನ ಹೇಳುತ್ತೆ, ಹೊಗಳಿಕೆಗೆ ಪ್ರಸನ್ನ ಆಗದೇ ಇರತಕ್ಕಂಥ ವ್ಯಕ್ತಿನೇ ಇಲ್ಲ ಅಂತ. ಒಬ್ಬ ವ್ಯಕ್ತಿ ನೀವು ಪ್ರಸನ್ನಗೊಳಿಸ್ಬೇಕಾದ್ರೆ, ಒಬ್ಬ ವ್ಯಕ್ತಿನ ಸಂತುಷ್ಟಿಗೊಳಿಸ್ಬೇಕಾದ್ರೆ ಹೊಗಳಬೇಕು. ಅಂದರೆ ಈ ದೈವಿ ಶಕ್ತಿನ ಹೊಗಳದಂಗೆ ನಾವು ಅದನ್ನು ಒಲಿಸ್ಕೊಂಡಂಗೆ, ಅದಕ್ಕೆ ಅದರ ಒಂದು ಕೃಪೆಗೆ ಪಾತ್ರದಂಗೆ, ಅವರು ಒಳ್ಳೆಯ ದೃಷ್ಟಿಗೆ ಬಿದ್ದಂಗೆ ಅಂತ. ಹೀಗೆ ಮಂತ್ರ ಪ್ರಯೋಗದಿಂದ ದೈವಿ ಶಕ್ತಿಗೆ ಕೃಪೆಗೆ ಪಾತ್ರರಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಬೇಕು ಅನ್ನೋದು ಒಂದು ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಮಂತ್ರ ಪ್ರಯೋಗ ಬಂತು. ತಿಳಿತಾ? ಇಷ್ಟು ಹೇಳ್ಬೋದು. ಆಮೇಲೆ ಈ ಮಂತ್ರ ಪ್ರಯೋಗ, ಈ ಮಾಂತ್ರಿಕ ವಿದ್ಯೆಗಳು ಇವೆಲ್ಲ ಎಲ್ಲಿ ಬಂದು ಇದನ್ನು ನಾವು ನೋಡ್ಬೇಕಾಗತ್ತೆ. ನಮ್ಮ ವೇದಗಳಲ್ಲಿ, ಹಿಂದೂ ಸಂಪ್ರದಾಯ ಪ್ರಕಾರ 4 ವೇದಗಳು ಎಲ್ರಿಗೂ ನಮ್ಗೆ ಗೊತ್ತು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ.
ಈ ಮಾಂತ್ರಿಕ ಪ್ರಯೋಗಗಳು ಸಾಮಾನ್ಯವಾಗಿ ಅಥರ್ವಣ ವೇದದಲ್ಲಿ ಬರ್ತದೆ. ಈ ಅಥರ್ವಣ ವೇದದಲ್ಲಿ ಯಂತ್ರ, ಮಂತ್ರ, ತಂತ್ರ, ಆಮೇಲೆ ಈ ಅದ್ಭುತವಾದಂಥ ಶಕ್ತಿಗಳು, ನಾನು ಸಾಕಷ್ಟು ಹೇಳ್ತಾ ಇದ್ದೆ, ಸೈನ್ಸ್ಗೆ ಇದಕ್ಕೆ ಸಂಬಂಧ ಮಾಡಿ ನಿನ್ನೆ ಸಾಕಷ್ಟು ಉದಾಹರಣೆ ಕೊಡ್ತಾ ಇದ್ದೆ. ಬೇಸಿಕ್ ಎಲಿಮೆಂಟ್ಸು ಮತ್ತು ಈ ಕಬ್ಬಿಣವನ್ನು ಚಿನ್ನವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ವಿದ್ಯೆಗಳು ಈ ನಮ್ಮ ಮಾಂತ್ರಿಕ ಪ್ರಯೋಗದಲ್ಲಿ ಅಡಿಕೊಂಡಿದೆ ಅಂತ ಹೇಳ್ತಾ ಇದ್ದೆ. ಈ ಎಲ್ಲ ವಿದ್ಯೆಗಳು ಎಲ್ಲಿತ್ತು? ಅಥರ್ವಣ ವೇದದಲ್ಲಿತ್ತು. ಹಾಗಾಗಿ ಅಥರ್ವಣ ವೇದದಲ್ಲಿ ಯಾಕೆ ಸಂಪೂರ್ಣ, ಅದು ಅಥರ್ವಣ ವೇದ ಸಂಪೂರ್ಣವಾಗಿ ಇಲ್ಲ. ಕಾಲಕ್ರಮೇಣ ಅದು ಏನಾಯಿತು, ಒಬ್ಬ ವ್ಯಕ್ತಿ, ಯಾವುದೋ ವ್ಯಕ್ತಿಗೆ ಈ ಸಂಪೂರ್ಣ ವಿದ್ಯೆಗಳು ಗೊತ್ತಿತ್ತು ಅವನಲ್ಲೇ ಇಟ್ಕೊಂಡು ತಾನೇ ಸುಪ್ರೀಂ ಆಗ್ಬೇಕು ಅನ್ಕೊಂಡು ಏನಾಯಿತು, ಕೆಲವೊಂದು ಸಂದರ್ಭದಲ್ಲಿ ನಶಿಸಿ ಹೋಗ್ತಾ ಬಂತು. ಅದೇ ರೀತಿಯಾಗಿ ಈ ವಿದ್ಯೆಗಳನ್ನ ಸಂಗ್ರಹ ಮಾಡಿರ್ತಕ್ಕಂಥ ಗ್ರಂಥಗಳು ಸಹ ನಮ್ಗೆ ಗೊತ್ತಿದೆ. ನಮ್ಮ ಇಡೀ ಜಗತ್ತಿಗೆ ಮೊಟ್ಟ ಮೊದಲ ದೊಡ್ಡ ಯೂನಿವರ್ಸಿಟಿ ಯಾವುದು ಗೊತ್ತಾ ನಿಮಗೆ? ನಳಂದ ವಿಶ್ವವಿದ್ಯಾಲಯ. ನೋಡಿ, 100 ವರ್ಷಗಳ ಹಿಂದೆ ಇಡೀ ಜಗತ್ತಿಗೆ ಯೂನಿವರ್ಸಿಟಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ದೇಶ ನಮ್ಮದು. ನಮ್ಮ ಭಾರತೀಯ ಪರಂಪರೆಯಲ್ಲಿ ನಳಂದ ವಿಶ್ವವಿದ್ಯಾಲಯ ಒಂದು ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿತ್ತು ಅಲ್ವಾ? ಇವತ್ತು ನಾವು ಹುಡುಕಿದ್ರು 100 ಯೂನಿವರ್ಸಿಟಿಗಳಲ್ಲಿ ಸ್ಟ್ಯಾಂಡರ್ಡ್ ಯೂನಿವರ್ಸಿಟಿ ನಮ್ಮ ಇಂಡಿಯಾದ ಒಂದು ಇಲ್ಲ ಅಲ್ವಾ? ಅಂದರೆ ನಮ್ಮತನವನ್ನು ನಾವು ಕಳ್ಕೊಳ್ಳೋದ್ರಿಂದ ಆಗತಕ್ಕಂಥ ಸಮಸ್ಯೆ. ಹೀಗೆ ಆ ನಳಂದ ವಿಶ್ವವಿದ್ಯಾಲಯ ನಮ್ಮ ಶ್ರೇಷ್ಠವಾದಂಥ ಗ್ರಂಥಗಳನ್ನ ಪಾಶ್ಚಾತ್ಯರು ದಾಳಿ ಮಾಡಿ ಸುಟ್ಟಾಕಿಬಿಟ್ರು ಅಲ್ವಾ? ಹಾಗೆ ಸಾಕಷ್ಟು ವಿಷಯಗಳು ಹಿಂಗೂ ಸಹ ನಶಿಸುವುದು. ಪರೀಕ್ಷೆಯ ದಾಳಿಯಿಂದನೂ ಕೆಲವೊಂದಿಷ್ಟು ವಿದ್ಯೆಗಳು ನಶಿಸುವುದು, ಮತ್ತು ಇನ್ನು ಕೆಲವೊಂದಿಷ್ಟು ವಿದ್ಯೆಗಳು ತಮ್ಮಲ್ಲೇ ಉಳಿದುಕೊಂಡು ನಶಿಸುವುದು ಅಂತ ನಾನು ಈ ಮೂಲಕ ಹೇಳಬಲ್ಲೆ. ನಾನು ಓಕೆ IIT ಅವರೇ, ಇಷ್ಟೊತ್ತು ನಮಗೆ ಅಂಜನಾ ಭವಿಷ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇದು ಇವತ್ತಿನ ಅಂಜನಾ ಭವಿಷ್ಯ. ನಮಸ್ಕಾರ. Mr. and Mrs. Ramachari, Bukta Godauri Ramachari. ಸುಮಾರು ಎಷ್ಟು ದಿನದಿಂದ ಅಥವಾ ಎಷ್ಟು ತಿಂಗಳಿಂದ? ಅದು ಒಂದು 6 ತಿಂಗಳಿಂದ. ಎಲ್ಲಾದರೂ ನಿಮಗೆ ಏನಾದರೂ ಸ್ವಲ್ಪ ರಿಸಲ್ಟ್ ಸಿಗ್ತಾ ಇಷ್ಟು ವರ್ಷಗಳ ಕಾಲ? ಕಫ ಜಾಸ್ತಿ ಕಟ್ತಾ ಇದೆ, ಸ್ವಲ್ಪ ವೀಸಿಂಗ್ ಥರ ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಮತ್ತಿತರ ಸಮಸ್ಯೆಗಳಿಗೆ ಕಾರಣ ಏನು? ಅಂತಹ ಒಂದು ಶಕ್ತಿ, ಅಂತಹ ಒಂದು ಆತ್ಮ ಈ ಮನೇಲಿರುತ್ತೆ ನೋಡಿ. ಬಿಳಿ ಕಲರ್ ಏನೋ ಒಂದು ಕಾಣಿಸ್ತದೆ, ಒಂದು ಹೆಣ್ಣಿನ ರೂಪ ಕಾಣಿಸ್ತದೆ, ಅದು ವೈಟ್ ಆಗಿದೆ. 25 ವರ್ಷದ ಹೆಂಗಸ. ಸಾವಿನ ನಂತರ ಇದು ಆತ್ಮಗಳ ಕಥೆ. ಇಂದು ಸಂಜೆ 7:30ಕ್ಕೆ. ಮುದ್ರಾ ಪ್ರಾಣಾಯಾಮ ಒಂದು ಔಷಧಿ ರಹಿತ ಚಿಕಿತ್ಸಾ ಪದ್ಧತಿ. ಮುದ್ರಾ ಪ್ರಾಣಾಯಾಮದಲ್ಲಿದೆ ರೋಗ ನಿರೋಧಕ ಶಕ್ತಿ. ಮುದ್ರಾ ಪ್ರಾಣಾಯಾಮದ ಸಂಪೂರ್ಣ ಮಾಹಿತಿ ನಿಮಗಿಲ್ಲಿದೆ. ಮುದ್ರಾ ಪ್ರಾಣಾಯಾಮ ಪ್ರತಿದಿನ ಬೆಳಿಗ್ಗೆ 7:15ಕ್ಕೆ. ಮಠದ ಅಂಗಳ ಪ್ರತಿದಿನ ಬೆಳಿಗ್ಗೆ 7:30ಕ್ಕೆ. ಸರ್ವರೋಗಕ್ಕೂ ಇಲ್ಲಿದೆ ಪರಿಹಾರ. ನಿಮ್ಮೆಲ್ಲ ಸಮಸ್ಯೆಗೆ ನಮ್ಮಲ್ಲಿದೆ ಉತ್ತರ. ಆರೋಗ್ಯವೇ ಭಾಗ್ಯ, ಇದೇ ನಮ್ಮ ಆಶಯ. ಡಾಕ್ಟರ್ಸ್ ನೇಚರ್ ಕ್ಲಿನಿಕ್ ವೀಕ್ಷಿಸಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಬೆಳಗ್ಗೆ 9:30ಕ್ಕೆ.